ಬೆಂಗಳೂರಿನಲ್ಲಿ ಮತ್ತೊಂದು ಭಾರೀ ಬೆಂಕಿ ಅವಘಡ ಸಂಭವಿಸಿದೆ. ಇವತ್ತು ನಾಯಂಡಹಳ್ಳಿಯ ಗಂಗೋಡನಹಳ್ಳಿಯ ಪ್ಲಾಸ್ಟಿಕ್ ಗೋಡೌನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂತದ್ದು. ಪ್ಲಾಸ್ಟಿಕ್ ವಸ್ತುಗಳು, ಗುಜರಿ ವಾಹನಗಳಿಗೆ ಬೆಂಕಿ ತಗುಲಿದೆ. 30ಕ್ಕೂ ಹೆಚ್ಚು ಆಟೋಗಳು, ಲಗೇಜ್ ವಾಹನಗಳು ಸುಟ್ಟು ಭಸ್ಮ ಆಗಿದೆ. ಗೋಡೌನ್ ಖಾಲಿ ಜಾಗದಲ್ಲಿ ಪಾರ್ಕ್ ಮಾಡಿದಂತಹ ವಾಹನಗಳು, ಈಗ ಆ ವಾಹನಕ್ಕೂ ಬೆಂಕಿ ತಗುಲಿರುವಂತದ್ದು. ರಿಜ್ವಾನ್ ಅನ್ನೋರ್ಗೆ ಸೇರಿದಂತಹ ಪ್ಲಾಸ್ಟಿಕ್ ಗೋಡೌನ್ ಇದು ಅಂತ ಹೇಳಲಾಗ್ತಾ ಇದೆ. ಇನ್ನು ಬೆಂಕಿಯನ್ನ ನಂದಿಸುವ ಕೆಲಸದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಕೂಡ ತೊಡಗಿದ್ರು. ಕೆಂಗೇರಿಯ ನಂತರದಲ್ಲಿ ಈಗ ಮತ್ತೊಂದು ಭಾರಿ ಬೆಂಕಿ ಅಗ್ನಿ ಅವಘಡ ಅಂತ ಹೇಳ್ಬೋದು. ನಾಯಂಡಹಳ್ಳಿಯ ಗಂಗೋಡನಹಳ್ಳಿಯಲ್ಲಿ ಪ್ಲಾಸ್ಟಿಕ್ ಗೋಡೌನ್ ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಬೆಂಕಿ ಯಾವ ರೀತಿಯಾಗಿ ಕಾಣಿಸ್ಕೊಳ್ತಾ ಇದೆ ಅಂತ. ಅರ್ಲಿ ಮಾರ್ನಿಂಗ್ ಆಗಿರುವಂತಹ ಘಟನೆ ಇದು. ದಟ್ಟವಾಗಿ ಹೊಗೆ ಕೂಡ ಕಾಣಿಸ್ಕೊಳ್ತಾ ಇದೆ, ಗಮನಿಸ್ತಾ ಇದ್ದೀರಾ. ಇನ್ನು ಅಗ್ನಿಶಾಮಕ ಸಿಬ್ಬಂದಿ ಕೂಡ ಅಲ್ಲಿ ಹೋಗಿ ಬೆಂಕಿಯನ್ನು ನಂದಿಸುವ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ. ನೋಡಿ, 30ಕ್ಕೂ ಹೆಚ್ಚು ಆಟೋಗಳು, ಲಗೇಜ್ ವಾಹನಗಳು ಸುಟ್ಟು ಭಸ್ಮ ಆಗಿರುವಂಥದ್ದು. ಅಂದರೆ ಭಾರಿ ಪ್ರಮಾಣದಲ್ಲಿ ಆಗಿರುವಂತಹ ಬೆಂಕಿ ಅವಘಡ ಇದು. ಗೋಡೌನ್ ಖಾಲಿ ಜಾಗದಲ್ಲಿ ಪಾರ್ಕ್ ಮಾಡಿದ್ರಂತೆ ನೋಡಿ ವಾಹನಗಳನ್ನ, ಅದು ಕೂಡ ಈಗ ಸುಟ್ಟು ಭಸ್ಮ ಆಗಿರುವಂತಹ ಘಟನೆ ಇವತ್ತು ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ನಾಯಂಡಹಳ್ಳಿ ಪಕ್ಕ ಇರುವಂತಹ ಗಂಗೋಡನಹಳ್ಳಿ ಪ್ಲಾಸ್ಟಿಕ್ ಗೋಡೌನ್ ಅದು. ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಅಲ್ಲಿ ಬೆಂಕಿ ಹೊತ್ತಿ ಹುರಿತಾ ಇದೆ ಅಂತ ಹೇಳ್ಬಿಟ್ಟು. ಇದು ನಮ್ಮ ಪಬ್ಲಿಕ್ ಟಿವಿ ಬಿಗ್ ಎಕ್ಸ್ಕ್ಲೂಸಿವ್. 30ಕ್ಕೂ ಹೆಚ್ಚು ಆಟೋಗಳು, ಲಗೇಜ್ ವಾಹನಗಳು ಸುಟ್ಟು ಭಸ್ಮ ಆಗಿದೆ ಎಂಬ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಆದರೆ ಯಾವ ಕಾರಣಕ್ಕಲ್ಲಿ ಬೆಂಕಿ ತಗುಲ್ತು ಈ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗಬೇಕಾಗಿದೆ. ರಿಜ್ವಾನ್ ಅನ್ನೋರ್ಗೆ ಸೇರಿದಂತಹ ಪ್ಲಾಸ್ಟಿಕ್ ಗೋಡೌನ್ ಇದು ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಆದರೆ ಯಾವ ಕಾರಣಕ್ಕೆ ಅಲ್ಲಿ ಬೆಂಕಿ ಹಚ್ಕೊಳ್ತು, ಏನಾದರೂ ಪೆಟ್ರೋಲ್ ಅಥವಾ ಡೀಸೆಲ್ ಏನಾದರೂ ಚೆಲ್ಲಿತ್ತಾ, ಬೇರೆ ವಾಹನಗಳಿಂದ ಏನಾದರೂ ಲೀಕ್ ಆಗಿತ್ತಾ, ಅಥವಾ ಬೇರೆ ಏನಾದರೂ ಸ್ಪಾರ್ಕ್ ಏನಾದರೂ ತಗಳ್ತಾ, ಈ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗಬೇಕಾಗಿದೆ. ಸದ್ಯಕ್ಕೆ 30ಕ್ಕೂ ಹೆಚ್ಚು ಆಟೋಗಳಿತ್ತು ಅಲ್ಲಿ ಎಂಬ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ.